ಈ ದಿನ ರಾಮಗುಂಡಳ್ಳಿ ಗ್ರಾಮದಲ್ಲಿ ನೂತನವಾಗಿ ಆಯ್ಕೆಯಾದಂಥ ಅರುಣ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ವೈಟ್ಫೀಲ್ಡ್ ವಾರ್ಡ್ನ ಅಧ್ಯಕ್ಷರಾಗಿ ಆಯ್ಕೆಯಾದ ಮೊದಲನೇ ಸಭೆಯನ್ನು ರಾಮಗುಂಡಳ್ಳಿ ಗ್ರಾಮದಲ್ಲಿ ಆಯೋಜಿಸಿದ್ದಾರೆ. ಅವರಿಗೆ ಮೊದಲನೇಯಾಗಿ ಇಡೀ ವೈಟ್ಫೀಲ್ಡ್ ವಾರ್ಡ್ನ ಎಲ್ಲ ಸಮಸ್ತ ಕಾರ್ಯಕರ್ತರು ಮತ್ತು ನಮ್ಮೆಲ್ಲ ಸ್ನೇಹಿತರ ಬಳಗದಿಂದ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂದರೆ, ಅವರು ಮೊದಲನೇ ಬಾರಿಗೆ ರಾಮಗುಂಡಳ್ಳಿ ಗ್ರಾಮದಲ್ಲೇ ಇದುವರೆಗೂ ಸುಮಾರು ವರ್ಷಗಳ ನಂತರ ರಾಮಗುಂಡಳ್ಳಿ ಗ್ರಾಮದಲ್ಲಿ ಕಾಂಗ್ರೆಸ್ ಸಭೆ ನಡೆದಿದೆ ಅನ್ನೋದು ಎಲ್ಲ ಕಾರ್ಯಕರ್ತರಿಗೆ ತಿಳಿದಿರುವಂಥ ವಿಷಯ. ಸೊ ಈ ಮುಂದಿನ ದಿನಗಳಲ್ಲಿ ರಾಮಗುಂಡಳ್ಳಿ ಆಗಲಿ, ವಿಜಯನಗರ ಆಗಲಿ, ಗಾಂಧಿಪುರ ಆಗಲಿ, ವೈಟ್ಫೀಲ್ಡ್ ಆಗಲಿ ಅತಿ ಹೆಚ್ಚು ಕಾಂಗ್ರೆಸ್ ಕಾರ್ಯಕರ್ತರು ಇರುವಂಥ ಜಾಗ. ಈ ಹಿಂದೆ 2 ಬಾರಿ BBP ಚುನಾವಣೆಯಲ್ಲಿ ನಾವು ಕಾರ್ಪೊರೇಟರ್ಗಳನ್ನ ಗೆಲ್ಲಿಸ್ಕೊಂಡಂಥ ಒಂದು ವಾರ್ಡ್ ಆಗಿರೋದ್ರಿಂದ ಈ ಮುಂದಿನ ಬರುವಂಥ GBA ಎಲೆಕ್ಷನಲ್ಲೂ ಸಹ ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠವಾಗಿ ಕಟ್ಟಿ ಅರುಣ್ ಅವರ ಅಧ್ಯಕ್ಷತೆಯಲ್ಲಿ ಮುಂದಿನ GBA ಆಕಾಂಕ್ಷಿಗಳು ಯಾವ ಮಟ್ಟಕ್ಕೆ ಅವರನ್ನು ಮನವೊಲಿಸಿ ಅಭ್ಯರ್ಥಿಗಳನ್ನಾಗಲಿ, ಕಾರ್ಯಕರ್ತರನ್ನಾಗಲಿ, ನಾಯಕರನ್ನಾಗಲಿ ಸಮತೋಲನವಾಗಿ ತೆಗೆದುಕೊಂಡು ಹೋಗುವಂಥ ಕಾರ್ಯಕ್ರಮ ಅರುಣ್ ಅವರು ಮುಂದಿನ ದಿನಗಳಲ್ಲಿ ಮಾಡ್ತಾರೆ ಅನ್ನೋ ಒಂದು ದೊಡ್ಡ ಭರವಸೆ ಮೇರೆಗೆ ನಾವೆಲ್ಲ ಅಂದ್ಕೊಂಡು ಅವರ ಅಧ್ಯಕ್ಷ ಪಟ್ಟವನ್ನು ನೀಡಿದ್ದೇವೆ. ಅದು ನಾನು ಮೊದಲೇ ಹೇಳ್ದಂಗೆ ಅದು ಅಧಿಕಾರ ಅಲ್ಲ, ಜವಾಬ್ದಾರಿ. ದಯವಿಟ್ಟು ಆ ಜವಾಬ್ದಾರಿನ ಉತ್ತಮವಾಗಿ ಸದುಪಯೋಗ ಪಡಿಸ್ಕೊಂಡು ಇಡೀ ನಮ್ಮ ವಾರ್ಡ್ನ ಎಲ್ಲ ನಾಯಕರುಗಳನ್ನ ಸಮತೋಲನವಾಗಿ ತೆಗೆದುಕೊಂಡು ಹಿರಿಯ ನಾಯಕರನ್ನ, ಯುವ ನಾಯಕರುಗಳನ್ನ ಎಲ್ಲರ ಉತ್ತಮವಾಗಿ ತೆಗೆದುಕೊಂಡು ಹೋಗ್ತಾರೆ ಅನ್ನೋ ಭರವಸೆ ನಮಗೆ ಖಂಡಿತವಾಗಿ ಇದೆ. ಸೊ ಹಂಗಾಗಿ ಈ ದಿನ ಏನು ನಮ್ಮ ಪೂರ್ವ ತಾಲೂಕು ಅಧ್ಯಕ್ಷರಾದಂಥ ನಮ್ಮ ಮೋಹನ್ ಬಾಬು ಅಣ್ಣವರಾಗಲಿ, ನಮ್ಮ KPCC ಉಪಾಧ್ಯಕ್ಷರಾದ ಮಂಜುನಾಥ್ ಅಣ್ಣವರಾಗಲಿ, ನಮ್ಮ ಬ್ಲಾಕ್ ಅಧ್ಯಕ್ಷರುಗಳ ಒಂದು ಅಧ್ಯಕ್ಷತೆಯಲ್ಲಿ ಅರುಣ್ ಕುಮಾರ್ ಅವರ ವಾರ್ಡ್ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಈ ಒಂದು ಸಭೆಯನ್ನು ಮಾಡಿ ಮುಂದಿನ ದಿನಗಳಲ್ಲಿ ಈ ವೈಟ್ಫೀಲ್ಡ್ ವಾರ್ಡ್ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸೋ ಒಂದು ಮಟ್ಟಕ್ಕೆ ನಾವೆಲ್ಲರೂ ಶ್ರಮಿಸ್ತೀವಿ ಅನ್ನೋ ಒಂದು ಕಾರ್ಯಕ್ರಮದ ಮುಖ್ಯ ಒಂದು ಒಳ್ಳೆಯ ಸಂದೇಶವನ್ನು ಈ ದಿನ ರಾಮಗುಂಡಳ್ಳಿ ಗ್ರಾಮದಲ್ಲಿ ಮಾಡುವ ಮುಖಾಂತರ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಈ ವಾರ್ಡ್ಗೆ ಸಂಬಂಧಪಟ್ಟಂಥ ಎಲ್ಲ ಗ್ರಾಮಗಳಲ್ಲೂ ಇದೇ ರೀತಿ ಕಾರ್ಯಕ್ರಮಗಳನ್ನು ಅರುಣ್ ಅವರ ಅಧ್ಯಕ್ಷತೆಯಲ್ಲಿ ಮಾಡ್ತೇವೆ ಅನ್ನೋ ಒಂದು ನಾವುಗಳೆಲ್ಲ ಅವ್ರ ಬೆಂಬಲವಾಗಿ ನಾವೆಲ್ಲ ನಿಲ್ತೇವೆ ಅನ್ನೋ ಒಂದು ಸಂದೇಶವನ್ನು ಈ ಕಾರ್ಯಕ್ರಮದ ಮೂಲಕ ತಮಗೆ ಸಲ್ಲಿಸ್ತಾ ಇದ್ದೀವಿ. ತಮಗೆಲ್ಲರಿಗೂ ನಮಸ್ತೆ. ಅರುಣ್ ಅಂತೇಳಿ ಹೊಸದಾಗಿ ವೈಟ್ಫೀಲ್ಡ್ ವಾರ್ಡ್ನ ಅಧ್ಯಕ್ಷನಾಗಿ ನೇಮಕ ಮಾಡಿದ್ದಾರೆ. ಅಧ್ಯಕ್ಷನ ಸ್ಥಾನ ನಾನು ಕೊಟ್ಟಿರೋದು ತುಂಬಾ ಖುಷಿ ಇದೆ. ಅದಕ್ಕೆ ತಕ್ಕನಾಗಿ ನಾನು ಕೆಲಸ ಮಾಡಬೇಕು ಅಂತೇಳಿ ನಾನು ಕೊಟ್ಟು 2 ದಿವಸದಲ್ಲೇ ಗಾಂಧಿಪುರ, ವಿಜಯನಗರ, ನಳ್ಳೂರಹಳ್ಳಿ, ವೈಟ್ಫೀಲ್ಡು ಪ್ರತಿಯೊಂದು ಊರಿಗೂ ಗ್ರಾಮಕ್ಕೆ ಹೋಗಿ ಪ್ರತಿಯೊಂದು ಲೀಡರ್ನ ಮೀಟ್ ಮಾಡಿ ಅಲ್ಲೇನು ಕುಂದುಕೊರತೆ ಇದೆ ಏನು ಅನ್ನೋದನ್ನೆಲ್ಲ ನಾನು ತಿಳ್ಕೊಂಡು ಅವ್ರ ಸಲಹೆಗಳು ತಗೊಂಡು ಪ್ರತಿಯೊಂದು ಕಾರ್ಯಕರ್ತರನ್ನು ಭೇಟಿಯಾಗಿ ಈ ಮಟ್ಟಕ್ಕೆ ನಾನು ವ್ಯವಸ್ಥೆ ಮಾಡಿದ್ದೀನಿ. ಕಾಲಾವಕಾಶಗಳು ಕಮ್ಮಿ ಇರೋದ್ರಿಂದ ಇಷ್ಟು ಮಟ್ಟಕ್ಕೆ ಮಾಡಿದ್ದೀನಿ ಲೀಡರ್ಗಳನ್ನ. ಮತ್ತು ನನಗೇನು ಈ ಜವಾಬ್ದಾರಿ ಕೊಟ್ಟಿದ್ದಾರೆ ಅದನ್ನು 100% ನಿಭಾಯಿಸ್ಕೊಂಡು ಹೋಗ್ತೀನಿ. ಈಗ ಮುರಳಣ್ಣವ್ರು ಹೇಳಿದ್ರು, ಇಷ್ಟೋ ವರ್ಷದಿಂದ ಯಾರು PWD SSB ಅವರು ಮಾತು ಕೇಳ್ತಾ ಇರಲಿಲ್ಲ, ಇನ್ನೊಬ್ರು ಕೇಳ್ತಾ ಇರಲಿಲ್ಲ ಅಂತ. ನಾನು ಯುವಕನಾಗಿ ಕೇಳ್ತೀನಿ, ದಯವಿಟ್ಟು ಎಲ್ಲರೂ ನನ್ನ ಸಪೋರ್ಟ್ ಮಾಡಿ. BBMP ಅವ್ರನ್ನೂ ಟೇಬಲ್ ತಟ್ಟೋಣ, ಸ್ಟೇಷನಲ್ಲೂ ಟೇಬಲ್ ತಟ್ಟೋಣ, ಪ್ರತಿಯೊಂದು ಅಧಿಕಾರಿಗಳಲ್ಲೂ ಟೇಬಲ್ ತಟ್ಟೋಣ. ನಾನು ಮುಂದೆ ಇರ್ತೀನಿ.